ತುರುವೇಕೆರೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನಾಮನಿರ್ದೇಶಕರಾಗಿರುವ ಜಾಫರ್ ಶರೀಫ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಜಾಫರ್ ಶರೀಫ್ ಅಂತ, ತುರುವೇಕೆರೆ ಟೌನ್ ನಿವಾಸಿ. ಇಡೀ ರಾಜ್ಯಕ್ಕೆ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು ಹಾಗೂ ವಿಶೇಷವಾಗಿ ನಮ್ಮ ತುರುವೇಕೆರೆ ತಾಲೂಕು ಎಲ್ಲ ಜನತೆಗೆ, ನಮ್ಮ ಸಮಸ್ತ ಎಲ್ಲ ಜನತೆಗೂ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು. ಅದೇ ರೀತಿ ಹೊಸ ವರ್ಷದಂತೆ ನಮ್ಮ ಬೇಮೇಲ್ ಕಾಂತಣ್ಣ ನಮ್ಮ ಬಾಸ್ ಆಗಿರುವ ಅವ್ರದ್ದು ಹುಟ್ಟುಹಬ್ಬ ಇದೆ, ಅವ್ರಿಗೂ ಹುಟ್ಟುಹಬ್ಬದ ಆರ್ಥಿಕವಾದ ಶುಭಾಶಯಗಳು. ಸರ್, ನಿಮ್ಮ ಬ್ಯಾಂಕಲ್ಲಿ ನಾಮಿನಿ ಮಾಡೋ ಕಾರಣ ಏನು ಸರ್? ನಾವು ಟೌನ್ ಬ್ಯಾಂಕ್ ಕೋಆಪರೇಟಿವ್ಗೆ ಎಲೆಕ್ಷನ್ ನಿಂತಿರ್ತೀವಿ. ಆ ಎಲೆಕ್ಷನ್ ಅಲ್ಲಿ ಸೋತಿರ್ತೀನಿ. ಸೋತಿರೋದ್ರಿಂದ ಇಡೀ ನಮ್ಮ ಟೀಮ್ 11 ಜನ ಗೆದ್ದಿರ್ತಾರೆ. ನನಗೂ ನಮ್ಮ ಇನ್ನೊಬ್ರು ಸ್ನೇಹಿತರು ಪರಮಣ್ಣ ಅಂತ, ಅವರಿಬ್ರು ಸೋತಿರೋದು, ಇಬ್ಬರಿಗೂ ನಾಮಿನಿ ಡೈರೆಕ್ಟರ್ ಮಾಡಿರ್ತಾರೆ. ಸೊ ಸರ್ಕಾರ ನಾಮಿನಿ ಡೈರೆಕ್ಟರ್ ಮಾಡಿದೆ, ನಿಮ್ಗೆ ಏನು ಕೊಡುಗೆ ಇದೆ? ಸರ್ಕಾರದ್ದು ನಮ್ಮ ತಾಯಿಗೆ ಮಾಡಾರೆ, ಆಶ್ರಯ ಕಮಿಟಿ ಸದಸ್ಯರು ಮಾಡ್ಯಾರ. ನಮ್ಮ ತಾಯಿ ಮುನ್ಸಿಪಲ್ ಸೋತಿರ್ತಾರೆ, ಲೆಫ್ಟೆಡ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ. ಪಕ್ಷದಿಂದ ನಾನು ದುಡ್ದು ಎಲ್ಲ ಒಂದು ಕಾರ್ಯಕರ್ತ ಆಗಿರೋದ್ರಿಂದ ಕಾಂತಣ್ಣನವ್ರು ಗುರುತಿಸ್ಬಿಟ್ಟು ನಮ್ಮ ಹುಡುಗ ನಾವು ತಾಯಿಗೆ ಏನೋ ಒಂದು ಕೊಡಬೇಕು ಸ್ಥಾನಮಾನ ಅಂತೇಳಿ ಆಶ್ರಯ ಕಮಿಟಿ ಸದಸ್ಯರು ಮಾಡೋದು. ಈಗ ಪಂಚ ಗ್ಯಾರಂಟಿ ಯೋಜನೆಗಳು ತಂದಿದೆ ಸರ್ಕಾರ, ಅದನ್ನ ಜನಗಳಿಗೆ ಅರಿವು ಮೂಡಿಸಿದ್ದೀರಾ ಸರ್? ಎಲ್ಲ ಅರಿವು ಮೂಡಿಸಿದೀವಿ. ಎಲ್ಲಾ ಜನತೆಗೂ ಎಲ್ಲರೂ ಏನಿದು ಗ್ಯಾರಂಟಿ ಕೊಡ್ತಾರೆ, ಎಲ್ಲ ಅನುಕೂಲವಾಗಿದೆ, ಎಲ್ಲ ಸುಭದ್ರವಾಗಿ ಜನ ನೆಮ್ಮದಿಯಾಗಿದ್ದಾರೆ. ಕಾಂತಣ್ಣವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ರಾಜಕೀಯವಾಗಿ ಏನಂದ್ರೆ ಗಾಡ್ ಫಾದರ್ ನಮ್ಗವರು, ಅವರಿಂದ ಏನೇ ಇದ್ರು ಎಲ್ಲ ನಮ್ಗವರೇ ಗುರುಗಳಿದ್ದಂಗೆ. ನಮ್ಮ ಏನೇ ಮಾರ್ಗದರ್ಶಿದ್ರು ಅವ್ರಿಗೆ ಹೇಳಿದ್ದಾರೆ ನಡೀತೀವಿ. ಅವ್ರದ್ದೇನಾದ್ರೂ ಕೊಡುಗೆ ಇದೆ ಕ್ಷೇತ್ರಕ್ಕೆ? ಐತೆ. ಕೋವಿಡ್ ಟೈಮಲ್ಲಿ ಎಷ್ಟೋ ಜನಕ್ಕೆ ಬಡಪಾಯಿಗಳಿಗೆ ಫುಡ್ ವಿತರಣೆ ಮಾಡಿದ್ರು. ಹಾಗೆಲ್ಲ ಅದನ್ನ ತಿರುಗಿ ನೋಡಿರಲಿಲ್ಲ. ಇಡೀ ತಾಲೂಕು ಮನೆ ಮನೆಗೆ ಹೋಗಿ ಆಟೋ ಡ್ರೈವರಿಂದ ಹಿಡಿದು ಲಾರಿ ಡ್ರೈವರ್ ಹಿಡಿದು ಎಲ್ಲರಿಗೂ ನಾವೇನೈತೆ ಮನೆ ಮನೆಗೆ ಫುಡ್ ಕಿಟ್ ಕೊಟ್ವಿ. ಆಮೇಲೆ ಹಲವಾರು ಅವರು ಮೆಣಸೆ ಹಾಕಿದ್ದಾಗ ಹಲವಾರು ದೇವಸ್ಥಾನ ತಾಲೂಕು ಎಲ್ಲ ದೇವಸ್ಥಾನ ಫಂಡ್ ದುಡ್ಡು ಹಾಕೋರೆ. ಇನ್ನು ಬಡವ್ರ ಬಗ್ರು ಯಾವುದೇ ವೈಯಕ್ತಿಕವಾಗಿ ಹೆಲ್ಪ್ ಇದ್ರು ಮಾಡಿದ್ರು ತೋರಿಸ್ಕೊಳ್ಳಲ್ಲ. ಅವ್ರೇನಿದ್ರು ಮೀಡಿಯಾ ಪಾಡಿಯವ್ರು ತೋರಿಸ್ಕೊಳ್ಳಲ್ಲ. ಕೈಯಲ್ಲಿ ಗೊತ್ತಿಲ್ಲದಂಗೆ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಸರ್, ನಿಮ್ದು ಕೊಡುಗೆ ಏನಿದೆ ಸರ್ ನಿಮ್ಗೆ ಜೊತೆಲಿ? ನಮ್ದು ಅದೇ ಸಮಾಜವಾಗಿ ಏನೇ ಇದ್ರು ಆಗ್ಲಿಂದಾನೇ ಸಮಾಜ ಸೇವೆ ಮಾಡ್ಕೊಂಡು ಯಾವುದೇ ರೀತಿ ಇದ್ರು ಬಡವ್ರ ಏನಿದೆ ನಮ್ಮ ಕೈಲಿ ಆದಷ್ಟು ಇಷ್ಟು ಅಷ್ಟು ಒಂದು ಪ್ರಯತ್ನ ಪ್ರಕಾರ ಸಹಾಯ ಮಾಡ್ಕೊಂಡು ಕೊರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ಪೂರ್ತಿ ಕೊರೋನಾದ ಏನು ಲಾಕ್ಡೌನ್ ಇತ್ತು ಮುಗಿಯೋರ್ಗು ಈ ಬೀದಿ ಬದಿಯಲ್ಲಿ ಮಲಗೋರ್ನ ನಾವು ಊಟ ತಿಂಡಿ ಕಾಫಿ ಟೀ ಎಲ್ಲ ಫ್ರೀ. ನಮ್ಮ ವೈಯಕ್ತಿಕ ಖರ್ಚು ನನ್ನ ಗೆಳೆಯರ ಬಳಗ ನಮ್ಮ ಇಡೀ ಟೀಮ್ ಇತ್ತು, ಹುಡುಗರು ಎಲ್ಲ ವೈಯಕ್ತಿಕವಾಗಿ ನಾವು ಮಾಡಿದ್ವಿ. ಸರ್ಕಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ಕಾರ ಅದೇ ನಮ್ಗೆ ಏನೋ ಒಂದು ಹೆಮ್ಮೆ. ಈಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಿರಿಂದ ಮುಂದಿನ ಚುನಾವಣೆ ಆದ್ರೂ ನೆಕ್ಸ್ಟ್ 28ಕ್ಕೂ ಬರೋದಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬರುತ್ತೆ. ಒಳ್ಳೆ ಅನುಕೂಲ ಮಾಡಿದೆ, ಎಲ್ಲ ಜನತೆಗೂ ಒಳ್ಳೆ ಪಂಚ ಗ್ಯಾರಂಟಿ ಕೊಟ್ಟು ಬಡವ್ರ ಬಗ್ಗರಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡೋದ್ರಿಂದ ಅಪ್ರಿಷಿಯೇಟ್ ಮಾಡುವ ಒಂದು ಹೆಮ್ಮೆ ನಮಗೆ, ನಮ್ಮ ಸರ್ಕಾರ ಇಷ್ಟು ಮಾಡಿದೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಫ್ಜಲ್ ಅಂತ, ತುರುವೇಕೆರೆ ಟೌನ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ನಾಯಕರಾದ BML ಕಾಂತರಾಜ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ವರ್ಷ ಅವ್ರಿಗೆ ದೇವರು 100 ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಅಣ್ಣವರು MLA ಆಗಿ ಮುಂದುವರಿದು ಮಿನಿಸ್ಟರ್ ಆಗ್ಬೇಕಂತ ನಮ್ಮದು ಆಶೆ. ಸರ್, ನೀವು ಮೂಲತಃ ಕಾಂಗ್ರೆಸ್ ಅನ್ನ ಸರ್? ಇಲ್ಲ, ನಾವೆಲ್ಲ ಫಸ್ಟು 15-16 ವರ್ಷ JDS ಇದ್ದಿದ್ದು. ಆಮೇಲಿಂದ ಕಾಂತರಾಜ್ ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಒಳ್ಳೆತನ ನೋಡಿ ನಾವು ಖುದ್ದಾಗೆ ಕಾಂಗ್ರೆಸ್ಸಿಗೆ ನಮ್ಮ ಫ್ರೆಂಡು ಜಾಫರ್ ಅವರು ಕರ್ಕೊಂಡು ಬಂದು ನಮಗೆ ಸೇರ್ಪಡೆ. ಕಾಂತಣ್ಣ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಸಜ್ಜನಿಕೆ, ಬಡವರ ಬಂದರ ರೈತರ ನಾಯಕರು, ಬಹಳ ಸಿಂಪಲ್ ಮನುಷ್ಯ. ಅದು ತುಂಬಾ ಒಳ್ಳೆ ಮನುಷ್ಯ. ನಾವು ಯಾವಾಗ ಏನ್ ಕೆಲಸ ಅಂದ್ರೂ ಪಟ್ಟ ನಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಕೆಲ್ಸಗಳು ಮಾಡ್ಕೊಡ್ತಾರೆ. ಬಹಳ ಒಳ್ಳೆ ಮನುಷ್ಯ. ಅಂತವ್ರು ನಮ್ಮ ತಾಲೂಕಿಗೆ MLA ಆಗ್ಬೇಕಂತ ನಮ್ದು ಆಶೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ಹಳ್ಳಿಕೆರೆ. ನನಗೆ ಕಾಂತಣ್ಣ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಜಾಫರು. ಒಳ್ಳೆ ವ್ಯಕ್ತಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯಸ್ಸು ಅಂತಸ್ತು ಎಲ್ಲ ಕೊಡಲಿ, ರಾಜಕೀಯದಲ್ಲೂ ಬೆಳ್ಕೊಂಡು ಹೋಗಲಿ ಮುಂದಕ್ಕೆ. ನನಗೆ ಅಷ್ಟು ಅಭಿಮಾನ ಐತೆ ಅವ್ರ ಮೇಲೆ. ಓಕೆ ಸರ್, ಥ್ಯಾಂಕ್ ಯು.